ಶಿಫ್ಟ್ ಮಾಡ್ಕೊಳ್ಬೇಕು, ನಿಮ್ಮ ದೇಹದ ಲೆವೆಲ್ನ ಶಿಫ್ಟ್ ಮಾಡ್ಕೋಬೇಕು. ಇದೇ ಸ್ಪಿರಿಚುಯಾಲಿಟಿ. ಇನ್ನೇನು ಇವಾಗ ಸೈನ್ಸ್ ಹೇಳ್ತಾ ಇರೋದು ಅದೇನೇನೆ. ಶಿಫ್ಟ್ ಮಾಡ್ಕೊಳ್ಳಿ. ನೀವು ಶಿಫ್ಟ್ ಮಾಡ್ಕೊಳ್ಳೋದು ಅಂದ್ರೆ ಏನು? ಇದುವರೆಗೂ ಮೆಟೀರಿಯಲ್ ನೋಡ್ತಾ ಇದ್ರಿ, ಸ್ವಲ್ಪ ಸೂಕ್ಷ್ಮವಾದ್ರಿ, ಎಮೋಷನಲ್ ಲೆವೆಲ್ನಲ್ಲಿ ಎಲ್ಲಾರನ್ನೂ ಡೀಲ್ ಮಾಡಿದ್ರಿ. ಇವ್ರನ್ನ ಹೇಟ್ ಮಾಡಿದ್ರಿ, ಇವ್ರನ್ನ ಪ್ರೇಮ ಮಾಡಿದ್ರಿ, ಇವ್ರು ನೋಡಿ ದ್ವೇಷ ಮಾಡಿದ್ರಿ. ದಟ್ ಈಸ್ ಎಮೋಷನಲ್ ಲೆವೆಲ್. ಯು ನೋ ಎಮೋಷನಲ್ ಲೆವೆಲ್ ಅಂದರೆ ಯು ಹ್ಯಾವ್ ಡೆಲ್ಟ್ ಆಲ್ರೆಡಿ ವಿತ್ ದಿ ಮೈಂಡ್. ಸಾಕಷ್ಟು ಮನಸ್ಸನ್ನು ಸವಿಯುವಷ್ಟು ಮನಸ್ಸನ್ನು ಉಪಯೋಗಿಸಿದ್ದೀರಾ, ದೇಹನೂ ಉಪಯೋಗಿಸಿದ್ದೀರಾ. ಮೆಟೀರಿಯಲ್ ವರ್ಲ್ಡ್, ವಸ್ತು ಪ್ರಪಂಚ, ದೇಹ ಎಲ್ಲರನ್ನೂ ನಾವು ನೋಡೋದೇನೆ. ಅವ್ರು ಹೇಗಿದ್ದಾರೆ, ಹೇಗೆ ಕಾಣ್ತಾರೆ, ಎಷ್ಟು ದುಡ್ಡಿದೆ, ಇಷ್ಟೇ, ಅವ್ರಿಗೇನು ಆಸ್ತಿ ಏನು, ಇಷ್ಟೇ ಕಾಣೋದು. ಯಾಕೆಂದರೆ ವ್ಯಕ್ತಿನೇ ನೋಡೋಕ್ಕೆ ಸಾಧ್ಯ, ಶಕ್ತಿ ನೋಡೋಕ್ಕೆ ಸಾಧ್ಯನಾ? ಇಲ್ಲ. ಇವತ್ತವರೆಗೂ ನಿಮ್ಮ ಜೀವನದಲ್ಲಿ ನೀವು ಏನು ನೋಡಿದ್ದೀರಾ ಅಂದರೆ ವ್ಯಕ್ತಿಗಳನ್ನ ನೋಡಿದೀಯಾ, ವ್ಯಕ್ತಿ ಪ್ರಪಂಚ ಪರಿಚಯ ಆಗಿದೆ, ಎಲ್ಲವನ್ನೂ ಮಾಡಿದ್ದೀರಾ. ವಸ್ತು, ವ್ಯಕ್ತಿ, ವಿಷಯ, ವಿಚಾರ ಇಷ್ಟೇ. ಇದನ್ನು ಮೀರಿದಾಗ ಭಾವನಾತ್ಮಕ ಪ್ರಪಂಚದಲ್ಲಿ ಬರೀ ನಿಮ್ಮ ಭಾವನೆಗೆ ಬರೋದು ಗಂಡ, ನಿಮ್ಮ ಭಾವನೆಗೆ ಬರೋದು ನಿನ್ನ ಮಕ್ಕಳು, ನಿಮ್ಮಪ್ಪ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮನೆಯವರು ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ಲು, ಆಮೇಲೆ ಪರಿಚಯದವರು. ಆ ಥರ ದೂರ ದೂರ ಎಲ್ಲರನ್ನೂ ಬೌಂಡ್ರಿ ಮಾಡಿಕೊಂಡು ಗೋಡೆ ಕಟ್ಕೊಂಡು ಆಚೆಗೆ ಹಾಕ್ಬಿಡ್ತೀರಾ. ಇವ್ರ